ಲಕ್ಷ ಅಣ್ಣ, 20 ಲಕ್ಷ ಅಂತೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗಾಯ್ಸ್. ಈ ಜಾತ್ರೆಗೆ ಮೋಸ್ಟ್ ಫೇಮಸ್ ಆಗಿರೋ ಒಂದು ಜೊತೆ ಹಸು ಬಂದಿದೆ. ಅದು ಯಾರ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳಿದೆ. ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಹೇಳ್ತೀನಿ ಅಂತ ಹೇಳಿದೆ. ಈಗ ಅದನ್ನು ಹೇಳ್ತೀನಿ ಯಾರ್ದು ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿರಿ ಗಾಯ್ಸ್ ಆ್ಯಂಡ್ ಸಪೋರ್ಟ್ ಮಾಡಿರಿ ಗಾಯ್ಸ್. ಬನ್ನಿ ಹೋಗೋದ. ಈಗ ಜಾತ್ರೆಯಲ್ಲಿ ಮೋಸ್ಟ್ ಫೇಮಸ್ ಆಗಿರೋ ಹಸುಗಳ ಮುಂದೆ ನಾವು ಬಂದು ನಿಂತಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಯಾರ್ದು ಅಂತ ಗೊತ್ತಿದ್ರು ಕಮೆಂಟ್ ಮಾಡಿರಿ. ಈಗ ನಾನೇ ಹೇಳ್ತೀನಿ ಯಾರ್ದು ಅಂತ. ಅದಕ್ಕಿಂತ ಮುಂಚೆ ಒಂದು ಡೈಲಾಗ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನ್ರಿ ಮೀಡಿಯಾ, ಈ ಡೈಲಾಗ್ನ ಕೇಳಿದ್ರೆ ಯಾರು ನೆನಪಾಗ್ತಾರೆ? ಅವ್ರದ್ದೇ ಈ ಹಸು, ಅಂದರೆ ಡಿ ಬಾಸ್ ಅವ್ರದ್ದೇ ಈ ಹಸುಗಳು. ಅವ್ರು ಫಾರ್ಮ್ ಹೌಸಿಂದನೇ ತಂದಿರೋದು. 20 ಲಕ್ಷ ಅಣ್ಣ, 20 ಲಕ್ಷ ಅಂತೆ. ಗಾಯ್ಸ್, ಹಸುಗಳು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿರಿ. ನಮ್ಮ ಕಣ್ಣಿಗೆ ಮಾತ್ರ ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತಿತ್ತು ಗುರುವೆ. ಆ ಕೊಂಬೆ ಗುರು ಮೇಯ್ನ್ ಅಟ್ರಾಕ್ಷನ್ನು ಹಸುಗೆ ಮಸ್ತಾಗಿ ಕಾಣಿಸ್ತಿತ್ತು. ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಸಂಜೆ ಟೈಮ್ ಬೇರೆ ಆಗಿತ್ತು, ಜನ ಬಂದರು ಅಂತ ಕೂತಿರೋ ಹಸುಗಳನ್ನ ನಿಲ್ಲಿಸಿ ಫೋಟೋಗಳೆಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಜನಗಳು. ಅದ್ರ ಜಾಗ ಬಿಟ್ಟು ಯಾರು ಅಳ್ಳಾಡ್ತಾ ಇಲ್ಲ ಗುರುವೆ. ಅದು ನೋಡೋಕೆ ಅಷ್ಟು ಸಕ್ಕದಾಗೈತೆ. ಆ ಜಾಗ ಬಿಟ್ಟು ಯಾರು ಅಳ್ಳಾಡ್ತಾರೆ? ಅದು ಬೇರೆ ಆಲ್ಮೋಸ್ಟ್ ಯಾರು ನೋಡಿರಲ್ಲ ಈ ಥರ ಹಸುಗಳನ್ನ. ಅದರಿಂದ ಆ ಜಾಗ ಬಿಟ್ಟು ಯಾರು ಅಳ್ಳಾಡ್ತಾನೆ ಇರಲಿಲ್ಲ ಗುರುವೆ. ನಾವು ನೋಡ್ತಾ ನಿಂತಿದ್ದೋ, ಆ ಸುತ್ತಮುತ್ತ ನೋಡೋದು, ಅಲ್ಲೇ ನೋಡ್ಕೊಂಡು ನಿಂತಿದ್ದೋ. ಹಂಗೆ ಮುಂದೆ ಇನ್ನೂ ಯಾವ್ಯಾವ ರೀತಿ ಹಸುಗಳಿದೆ ಎಲ್ಲ ತೋರಿಸ್ತೀನಿ. ಇಲ್ಲಿ ನಾವು ಯಾವುದೇ ರೀತಿ ಹಸುದು ರಿವ್ಯೂ ಏನು ಮಾಡೋಕ್ಕೆ ಬಂದಿಲ್ಲ, ಸುಮ್ಮನೆ ಹಾಗೆ ಹೋಗಿದ್ದೀವಿ ಜಾತ್ರೆಗೆ. ಹಾಗೆ ನೋಡ್ತಾ ಒಂದು ವೀಡಿಯೋ ಮಾಡೋದು ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನೂ ಯಾವ್ಯಾವ ರೀತಿ ಹಸುಗಳಿವೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಗಾಯ್ಸ್. ಆ ಹಸುಗಳ ಬೆಲೆ 20 ಲಕ್ಷ ಅಂತೆ. ನಮಗೂ ಗೊತ್ತಿಲ್ಲ, ಅಣ್ಣ ಹೇಳಿದ್ದು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಕರೆಕ್ಟ್ ರೇಟ್ ಗೊತ್ತಿದ್ರೆ ಪ್ರೈಸು ಕಮೆಂಟ್ ಮಾಡಿರಿ. ನಾವು ಅಣ್ಣ ಹೇಳಿದ್ದು ಅಣ್ಣನೇ ಹೇಳಿದ್ರಲ್ಲ ಲೈವಲ್ಲಿ, ಅದನ್ನೇ ಹೇಳಿದಷ್ಟೇ. ನಮಗೇನು ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಈಗ ಮುಂದೆ ಇನ್ನೂ ಯಾವ್ಯಾವ್ದು ರೀತಿ ಹಸುಗಳಿವೆ, ಎತ್ತುಗಳಿವೆ ಎಲ್ಲ ನೋಡುವ ಗಾಯ್ಸ್. ಹೋಗ್ತಾ ಬನ್ನಿ, ಹೋಗುವ ಹಾಗೆ ಮುಂದೆ ಗಾಯ್ಸ್. ಮತ್ತು ಈ ವಿಡಿಯೋನ ಹಸುಗಳು ಸಾಕ್ತಾರಲ್ಲ, ಹಸು ಲವರ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರು ಜಾತ್ರೆಗೆ ಬರೋಕ್ಕಾಗಿರಲ್ಲ ಏನಾರ ಸಣ್ಣ ಪುಟ್ಟ ಕಾರಣಗಳಿಂದ. ಅದಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ನನ್ನ ವೀಡಿಯೋಸಲ್ಲಿ ನೋಡ್ಕೊಳ್ಳಿ ಯಾವ್ಯಾವ ರೀತಿ ಬಂದಿತ್ತು ಅಂತ ನಾನು ತೋರಿಸ್ತಾ ಹೋಗ್ತಾಯಿದ್ದೀನಿ. ಫುಲ್ ಡೀಟೇಲಾಗಿ ಏನು ಹೇಳ್ತಾ ಇಲ್ಲ. ಹಣ ಇದೆಯೋ, ಏನು ಫುಡ್ ತಿನ್ನುತ್ತೆ, ಇದು ಯಾವ ಥರ ಸಾಕಿದ್ದೀರಾ ಆ ಥರ ಏನು ಕೇಳಿಲ್ಲ. ಜಸ್ಟು ಹಸುಗಳನ್ನ ತೋರಿಸ್ಕೊಂಡು ಹೋಗಿದ್ದೀನಿ ಯಾವ್ಯಾವ ರೀತಿ ಬಂದಿದೆ ಅಂತ. ಸೊ ಯಾರು ಮಿಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಶೇರ್ ಮಾಡಿ, ಅವರು ನೋಡಲಿ ವೀಡಿಯೋಸಲ್ಲಿ, ಅವ್ರಿಗೆ ಗೊತ್ತಾಗಲಿ ಈ ರೀತಿ ಬಂದಿತ್ತು ಅಂತ, ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿದ್ದು ಅಷ್ಟೇ. ಅದಕ್ಕೋಸ್ಕರ ಶೇರ್ ಮಾಡಿ ಯಾರು ಇದ್ದರೆ ಗಾಯ್ಸ್. ಹಾಗೆ ಹಸುಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾವೆ. ಟೈಮ್ ಆಗಿರೋದೇ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಕತ್ಲೆ ಆಗ್ತಿತ್ತು ಅಂತ ಲೈಟ್ಗಳೆಲ್ಲ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬೊಬ್ಬರು ಫೋಕಸ್ ಲೈಟ್ ಹಾಕೊಂಡಿದ್ರು, ಒಬ್ಬೊಬ್ರು ಆ ಥರ ಸೀರಿಯಲ್ ಸೆಟ್ಟೆಲ್ಲ ಹಾಕ್ಕೊಂಡು ಹಸುಗಳ ಅಟ್ರಾಕ್ಷನಾಗಿ ಕಾಣಲಿ ಅಂದ್ಬಿಟ್ಟು ಆ ಥರ ಸೀರಿಯಲ್ ಸೆಟ್ಟೆಲ್ಲ ಹಾಕಿ ನೀಟಾಗಿ ಡೆಕೋರೇಟ್ ಮಾಡಿ ನಿಲ್ಲಿಸಿದ್ರು ಹಸುಗಳನ್ನ. ಬಂದು ಪರ್ಚೇಸ್ ಮಾಡೋರು ಇರ್ತಾರಲ್ಲ, ನೋಡೋರು ಇರ್ತಾರೆ, ಚೆನ್ನಾಗಿ ಕಾಣಲಿ ಅಂತ ಈ ರೀತಿ ಸೀರಿಯಲ್ ಸೆಟ್ಟೆಲ್ಲ ಹಾಕಿದ್ರು. ಒಬ್ಬೊಬ್ಬರು ಫೋಕಸ್ ಲೈಟು ಅರೇಂಜ್ ಮಾಡಿದರು, ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಡಿಸೈನಾಗಿ ಶಾಮಿಯಾನೆಲ್ಲ ಹಾಕ್ಸಿ ಈ ಥರ ಫೋಕಸ್ ಲೈಟು ಸೀರಿಯಲ್ ಸೆಟ್ಟೆಲ್ಲ ಬಿಡಿಸಿದ್ರು. ಸಗದಾಗಿ ಕಾಣಿಸ್ತಿದ್ದು. ತಗೊಳ್ಳೋರೆಲ್ಲ ಹೋಗಿ ವಿಚಾರಿಸ್ತಿದ್ರು ಅದು ಹಸುಗಳ ಬಗ್ಗೆ, ಏನು ರೇಟು ಯಾವ ಥರ ಎಲ್ಲ. ನೋಡುವ ಮುಂದೆ ಇನ್ನು ಯಾವ್ಯಾವ ರೀತಿ ಇದೆ ನೋಡ್ತಾ ಹೋಗೋದ ಹಂಗೆ. ಹಿಂಗೆ ಹಸುಗಳನ್ನ ನೋಡ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ಒಬ್ಬ ಒಂದು ಜೊತೆ ಎತ್ತಾಗ ಬಂದ್ಬಿಟ್ಟು ಅದು ನೋಡೇ ಭಯ ಆಗೋಯ್ತು. ಅದ್ರ ಕೊಂಬುಗಳು ನೋಡ್ಬಿಟ್ಟು ಇನ್ನೂ ಭಯ ಆಗೋಯ್ತು ಗುರುವೆ. ನಾನೇ ಸೈಡ್ಗೆ ಓಡಿ ಬಂದ್ಬಿಟ್ಟೆ. ಕೊಂಬುಗಳು ಏನು ಶಾರ್ಪಾಗಿತ್ತು ಗೊತ್ತಾ ಮಾತ್ರ. ಅಯ್ಯಪ್ಪ, ನೋಡೇ ಒಂಥರ ಭಯ ಆಗೋಯ್ತು, ಸೈಡಿಗೆ ಬಂದ್ಬಿಟ್ಟೆ. ಹಿಂಗೆ ಹಸುಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಬರ ಅಣ್ಣ ಟೈಮ್ ಎಷ್ಟು ಸಗಡಿ ಆಗ್ತದೆ ಅಣ್ಣ? ಅದನ್ನು 3 ತಿಂಗಳು ಬಿಟ್ಟು ಗೊಬ್ಬರ ಮಾಡ್ಕೊತೀನಿ. ಅದಕ್ಕೆ 12 ಲಕ್ಷ. ಯಾವಕ್ಕೆ ಈ ಕಡೆ ಚೈನಾ ಕುಣಿಸೋರಲ್ಲ ಧರ್ಮ 12 ಲಕ್ಷ ಎಲ್ಲಿಂದ ತರೋದಂತ ಇಲ್ಲಿ ಬೇಗ ಪ್ಲ್ಯಾನ್ ನನಗೆ ಹಸು ಸಾಕ್ತೀನಿ ಅಂದ. ಇನ್ನೇನು ಮಾಡೋದ?
ಏನು ಮಾಡ್ತೀವಿ ಗೊತ್ತಾ ನಾನೇ ಬೋರ್ ಔಟ್ ಸೈಡೇ ಮಾಡಬೇಕು ಅದು ನೀನು ಸಿಟಿ ಮಧ್ಯ ಸಾಕ್ತೀನಿ ಅಂತಂದರೆ ಕಂಪ್ಲೇಂಟ್ ಕೊಟ್ಟರೆ ಮುಗೀತು ನಿಮಗೆ ಇಲ್ಲ ಕೇಳೋಂಗಿಲ್ಲ ಕಣೋ ಯಾರು ಕಂಪ್ಲೇಂಟು ಕೊಡೋಂಗಿಲ್ಲ ಅಂತ ನೀನು 6 ಇಂಚ್ ಇದ್ರೆ ಸಾಕಾಗಲ್ಲ ನಾನು ಹೇಳಿದ್ದೀನಿ 40 50 60 ಅದನ್ನೇ ನಾನು ಹೇಳಿದ್ದು ಒಂದೇ ಎರಡೆಲ್ಲ ಏನೂ ಆಗಲ್ಲ ಎಲ್ಲಿವರೆಗೂ ಕರ್ಕೊಯ್ತಾರೆ ಅಲ್ಲಿವರೆಗೂ ಒಯ್ತಾ ಇರೋದೆ ಎತ್ಕೊಂಡು ನೋಡ್ಕೊಂಡು. ನಾವು ಅವಾಗಲಿಂದ ಬರೀ ಹಸುಗಳನ್ನೇ ನೋಡ್ಕೊಂಡು ಬರ್ತಾಯಿದ್ದೋ. ಇಲ್ಲಿ ಯಾರೋ ಮಧ್ಯದಲ್ಲಿ ಒಂದೇ ಒಂದು ಎಮ್ಮೆ ತಂದು ನಿಲ್ಲಿಸಿದ್ರು. ಅದು ಏನು ಫುಲ್ಲು ಬ್ಲ್ಯಾಕ್ ಆಗಿ ಮಸ್ತಾಗಿ ಒಳ್ಳೆ ಡಾರ್ಕಾಗಿ ಕಾಣಿಸ್ತೈತಿ ಎದ್ದಿ ಮಾತ್ರ. ಡಾರ್ಕ್ನೆಸ್ ಕಾಣಲಿ ಅಂತೇನೋ ಮೋಸ್ಟ್ಲಿ. ಹಾಗೆ ನೋಡ್ತಾ ನೋಡ್ತಾ ಮುಂದೆ ಬಂದರೆ ತಾತ ಕಂಪ್ಲೀಟ್ ಸೆಟಪ್ ಮಾಡಿ ನೀಟಾಗಿ ಶಾಮಿಯಾನ ಹಾಕ್ಸಿ ಮುಂದೆ ಶೋ ಗಿಡ ಎಲ್ಲ ತಂದೆ ನೀಟಾಗಿ ಸೀರೆ ಸೆಟ್ಟೆಲ್ಲ ಹಾಕ್ಸಿ ಒಂದು ಜೊತೆ ಎತ್ತು, ಒಂದು ಜೊತೆ ಕುರಿ, ಒಂದು ಸಿಂಗಲ್ ಬಸವಣ್ಣ ಮತ್ತು ಇಲ್ಲೊಂದು ಫೈಟಿಂಗು ಉಂಜಾನ್ ಬೇರೆ ತಂದು ಮಡಗ್ಬಿಟ್ಟವ್ರೆ. ಅದು ಯಾರಿಗೂ ಗೊತ್ತೇ ಐತಲ್ಲ ಗುರುವೆ, ಅದೊಳ್ಳೆ ಪ್ಲಾಸ್ಟಿಕ್ ಥರ ಕಾಣಿಸ್ತೈತೆ. ಯಾರಷ್ಟೊಂದು ಅಬ್ಸರ್ವ್ ಮಾಡಿ ನೋಡ್ತಿರ್ಲಿಲ್ಲ. ರಿಯಲ್ ಆಗುತ್ತೆ ಕೆಟ್ಟವದೆ ಅದು ಒಳಗಡೆ ಐತಲ್ಲ ಚೆನ್ನಾಗಿದೆ. ಹೌದು ನೋಡಿದೆ. ಅದು ಈ ಕಡೆ ಚಿಕ್ಕದು ಬರೀ ಅದು ವೈಟು ಆ ಮೊದಲು ಕಿಸೆ ಇರ್ತಾವಲ್ಲ ಅವೇ ಚೆನ್ನಾಗಿದೆ. ಗಾಯ್ಸ್ ಲೆಫ್ಟ್ ಸೈಡ್ ಇರೋ ಹಸುಗಳಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಹಾಗೆ ಹೋಗ್ತಾಯಿದ್ವು. ರೈಟ್ ಸೈಡ್ ತಿರುಗಿ ನೋಡಿದ್ರೆ ಜನಗಳೆಲ್ಲ ಮುತ್ಕೊಂಡಿದ್ರು. ನಾವೆಲ್ಲ ಮೋಸ್ಟ್ಲಿ ಪಿಚ್ಚೆ ಆಡ್ತಾ ಇರ್ಬೋದೇನೋ ಹಬ್ಬ ಅಲ್ವಾ ಅಂದ್ಕೊಂಡ್ರೆ. ಅಲ್ಲಿ ಆದರೆ ಹಸುಗಳದ್ದು ಡೀಲ್ ನಡೀತಾಯಿತ್ತು. ಆದರೆ ಅದು ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಅವರು ಪಂಚೆ ಕೆಳಗೆ ಒಂಥರ ಕೈ ಕೆಳಗೆ ಇತ್ತು, ಅದ್ರ ಮೇಲೆ ಟವಲೇನೋ ಹೊಸ್ಕೊಂಡು ಅದ್ರ ಒಳಗಡೆ ಡೀಲ್ ಮಾಡ್ತಾಯಿದ್ರು. ನಮಗೂ ಯಾರೋ ಹೇಳಿದ್ದು. ಅದನ್ನು ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾಯಿದ್ದೀವಿ. ಹಾಗೇ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಾರೋ ನೋಡಿದ್ರೆ ಒಳ್ಳೆ ಕಂಪ್ಲೀಟ್ ಸೆಟಪ್ ಮಾಡಿದರು. ಒಳ್ಳೆ ನೀಟಾಗಿ ಸೆಟ್ಟೆ ಹಾಕ್ಬಿಟ್ಟಿದ್ರು ಗುರುವೇ. ಅಲ್ಲಿ ಯಾರ್ಯಾರು ಇದ್ದರು ಅವ್ರವ್ರ ಫೋಟೋಗಳೆಲ್ಲ ಅಲ್ಲಿ ಮೆನ್ಷನ್ ಮಾಡಿದರು ಯಾರ್ಯಾರು ಅವರೇ ಏನು ಅಂತ. ಇದು ಯಾರ್ದು ಅಂದರೆ ಮೈಸೂರವ್ರದ್ದೇ ಅಂತೆ, ಒಂಟಿಕೊಪ್ಪಲವ್ರದ್ದಂತೆ. ಅದು ಒಳಗಡೆ ಫೋಟೋಗಳೆಲ್ಲ ಹಾಕವ್ರೆ. ನಾವು ಒಳಗಡೆ ಎಲ್ಲ ಹೋಗಲಿಲ್ಲ. ಈ ರೀತಿ ಸೆಟಪ್ ಮಾಡಿರು. ನೈಟ್ ಬೇರೆ ಆಗಿತ್ತಲ್ವ, ಲೈಟಿಂಗ್ಸ್ ಆನ್ ಮಾಡಿರು. ನೋಡೋಕೆ ಸಖತ್ತಾಗಿ ಕಾಣಿಸ್ತಾಯಿತ್ತು. ಈಚೆ ಕಡೆಯಿಂದನೇ ನೋಡ್ಕೊಂಡು ಹಾಗೇ ಹೋಗ್ತಾಯಿದ್ದೀವಿ. ಎಷ್ಟು ಅಂತ ನೋಡುವಾಗ ಈ ಕಡೆ ತಿರುಗೋರು ಹಸು, ಈ ಕಡೆ ತಿರುಗೋರು ಹಸು, ಎಲ್ಲಿ ನೋಡಿದ್ರು ಹಸು ಗುರುವೆ. ಆದರೆ ಯಾರ ಹತ್ರನೂ ಹೋಗಿ ಕೇಳ್ತಾಯಿಲ್ಲ, ಅಣ್ಣ ಇದು ಎಷ್ಟು ಮೇವು ಕೊಡ್ತೀರಾ, ಇದು ಎಷ್ಟು ವರ್ಷದಿಂದ ಸಾಕ್ತಾಯಿದ್ದೀರಾ, ಆ ಥರ ಏನು ಕೇಳ್ತಾಯಿಲ್ಲ. ನಮ್ಮ ಖುಷಿಗೆ ಬಂದಿದ್ದೀವಿ ಜಾತ್ರೆಯಲ್ಲಿ, ಹಂಗೆ ನೋಡ್ತಾ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನಮಗೂ ಜಾತ್ರೆಯಲ್ಲಿ ಹಳೇದೊಂದು ಅಂಬಾಸೆಡರ್ ಕಣ್ಣಿಗೆ ಬೀಳ್ತು ಗುರುವೆ. ಅಣ್ಣ ರಿವರ್ಸ್ ತಗೊಂಡು ಹೋಗ್ತಾಯಿದ್ರು. ಕಾರ್ ನೋಡೋಕೆ ಮಾತ್ರ ಮಸ್ತಾಗಿತ್ತು. ರೀಪೇಂಟಿಂಗ್ ಎಲ್ಲ ಆಗಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಅಂತೂ ಇಂತೂ ಒಂದು ರೋಡ್ ಕಂಪ್ಲೀಟ್ ಮಾಡಿದ ಹಸುಗಳನ್ನ ನೋಡ್ಕೊಂಡು ಈ ಪಕ್ಕದ ರೋಡಿಗೆ ಬಂದಿದ್ದೀವಿ. ಅಲ್ಲೇನು ಅಷ್ಟೇನು ಇಲ್ಲ ಹಸುಗಳು. ಮತ್ತು ಈ ಥರ ಅಂಗಡಿಗಳೆಲ್ಲ ಇತ್ತು. ಹಸು ಕಟ್ಟೋಕ್ಕೆ ದಾರ ಮತ್ತು ಸೌಂಡು ಬರೋಕ್ಕೆ ಕಟ್ಟಿರ್ತಾರಲ್ಲ ಗಂಟೆಗಳು ಕೆಳಗೆ, ಹಸು ಕತ್ತು ಕೆಳಗೆ, ಮತ್ತು ಕಾಲು ಕಟ್ಟೋಕ್ಕೆ ಕಪ್ಪು ದಾರ, ಮಾಮೂಲಿ ಹಸುಗಳಿಗೆ ಏನೇನು ಬೇಕು ದಾರಗಳು ಅವೆಲ್ಲ ಇಟ್ಟಿದ್ರು ಆ ಅಣ್ಣ ಅಂಗಡೀಲಿ. ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಹಸುಗಳಿಗೆ ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ಲ, ಓವರ್ ಹೀಟ್ ಆಗುತ್ತೆ ಅಂತೇನೋ ಮೋಸ್ಟ್ಲಿ ಆ ಥರ ಗೋಣಿ ಚೀಲ ಹಾಕಿದ್ರು, ಇಲ್ಲ ಡಿಸೈನ್ಗೆ ಹಾಕಿರೋನೋ ಗೊತ್ತಿಲ್ಲ. ಇನ್ನೊಂದು ಗೋಣಿ ಚೀಲ ಹಾಕಿದ್ರು. ಹೀಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡು, ಅದು ಯಾವುದಕ್ಕೆ ಹಾಕಿರೋದಂತ ಗೊತ್ತಿಲ್ಲ ನಮಗೆ. ಗೊತ್ತಿರೋ ನೀವು ಕಮೆಂಟ್ ಮಾಡಿ ಏನಕ್ಕೆ ಹಾಕಿದ್ರು ಅಂತ. ಈ ರೋಡಲ್ಲಿ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ, ಫ್ರೀ ಆಗಿತ್ತು. ಮತ್ತು ಈ ಥರ ದಾರಗಳೆಲ್ಲ ಮಾರ್ತಾಯಿದ್ರು. ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಈ ರೋಡಲ್ಲಿ ಹಸುಗಳು ಕಟ್ಟಿರೋದು ಕಮ್ಮಿನೇ. ಪಕ್ಕದ ರೋಡಲ್ಲಿ ಹೆವಿ ಗುರು, ಆ ಲೈನಲ್ಲೇ ಜಾಸ್ತಿ ಹಸುಗಳಿರೋದು. ಈ ರೋಡಲ್ಲಿ ಅಲ್ಪ ಸ್ವಲ್ಪ ಐತೆ, ಮಧ್ಯದಲ್ಲಿ ಒಂದೊಂದು. ಹಾಗೆ ಈ ಥರ ತಿನ್ನೋ ಅಂಗಡಿಗಳೆಲ್ಲ ಐತೆ. ನಾವು ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಈಗ ನಮ್ಮ ಕಾರ್ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋಗೋವರೆಗೂ ಯಾವ್ಯಾವ ರೀತಿ ಹಸುಗಳಿರುತ್ತೆ ಎಲ್ಲ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಆದಷ್ಟು ವಿಡಿಯೋ ಮಾಡಿದ್ದೀನಿ, ನೋಡುವ ಇನ್ನು ಮುಂದೆ ಯಾವ್ದಾದ್ರು ಕಾಣಿಸ್ತದೆ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದೆ. ಗಾಯ್ಸ್ ಈ ವಿಡಿಯೋನ ಹಸುಗಳು ಸಾಕಿರೋರು ಯಾರು ನೋಡ್ತಿದ್ರೆ, ನಾವು ವೀಡಿಯೋದಲ್ಲಿ ಏನಾದ್ರು ತಪ್ಪು ಹೇಳಿದರೆ ಸಾರಿ. ನಾವಿಲ್ಲಿ ಯಾವುದೇ ರೀತಿ ರಿವ್ಯೂ ಏನು ಮಾಡೋಕ್ಕೆ ಬಂದಿಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ಜಾತ್ರೆಗೆ ಬಂದಿದ್ದೋ ಫ್ರೆಂಡ್ಸ್ ಜೊತೆ. ಹಾಗೆ ಇತ್ತಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಇತ್ತಲ್ಲ ಅಂತ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ವೀಡಿಯೋದಲ್ಲಿ ಏನಾದ್ರು ತಪ್ಪು ಹೇಳಿದ್ರೆ ಹಸು ಬಗ್ಗೆ ಅದಕ್ಕೊಂದು ಸಾರಿ. ಮತ್ತು ನಾವೇನು ತಪ್ಪು ಹೇಳಿದ್ದೀವಿ ಅಂತ ಕಮೆಂಟ್ ಮಾಡಿ ಹೇಳಿ. ಈ ಥರ ಹೇಳಬೇಕಿತ್ತು, ನೀವು ಈ ಥರ ಹೇಳಿದ್ದೀರಾ ಅಂತ. ಅದನ್ನು ನೆಕ್ಸ್ಟು ಇದೇ ಥರ ಯಾವ್ದಾರ ಜಾತ್ರೆಗೆ ಹೋದಾಗ ಆ ರೀತಿ ಕರೆಕ್ಟ್ ಮಾಡ್ಕೊಂಡು ಹೇಳ್ತೀವಿ. ಮತ್ತು ವೀಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಸಾರಿ. ಹಸುಗಳ ಲವರ್ಸ್ಗೆ ಹೇಳ್ತಾ ಇರೋದು, ನಮಗೆ ಗೊತ್ತಿರೋದು ಹೇಳಿದ್ವಿ, ತಪ್ಪೇನು ಹೇಳಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತಪ್ಪು ಹೇಳಿದರೆ ಸಾರಿ. ಗಾಯ್ಸ್ ಲೇಟ್ ಆಗಿಬಿಟ್ಟಿತ್ತು ಅಂತ ನಾವು ಮನೆ ಕಡೆಗೆ ಹೊರಟು ಅಂದಿವೆ. ಹೋಗ್ಬೇಕಾರೆ ಬಣ್ಣ ಇಲ್ಲಿ ಚಿಕ್ಕ ಎತ್ತುಗಳಿಗೆ ಈಗಲಿಂದನೇ ಗಾಡಿ ಕಟ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಅದನ್ನು ನೋಡ್ಕೊಂಡು ನಾವು ಮನೆ ಕಡೆಗೆ ಹೊರಟು. ಮತ್ತು ಈ ವಿಡಿಯೋದಲ್ಲಿ ಹಸುಗಳ ಬಗ್ಗೆ ಏನಾದ್ರು ತಪ್ಪು ಹೇಳಿದರೆ ಸಾರಿ. ನಾನು ಗೊತ್ತಿರೋದು ಹೇಳಿದ್ದೀನಿ, ಏನು ತಪ್ಪು ಹೇಳಿಲ್ಲ. ಏನಾದರೂ ತಪ್ಪು ಹೇಳಿದರೆ ಸಾರಿ.
ಮತ್ತು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಿರೋ ಬೆಲ್ ಬಟನ್ ಒತ್ತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿರಿ ಗಾಯ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ, ಬಾಯ್.